ಸ್ನೇಹಿತರೆ ನಮಸ್ಕಾರ. ನೀವೆಲ್ಲರೂ ಚಿಕ್ಕ ವಯಸ್ಸಿನಲ್ಲಿ ಬೆಳ್ಳಿ ಬಂಗಾರದ ನಾಣ್ಯಗಳಿರೋ ಹೂತಿಟ್ಟ ಮಡಿಕೆ ಅಥವಾ ನಿಧಿಯ ರೋಚಕ ಕಥೆಗಳನ್ನ ಕೇಳಿರ್ತೀರಾ ಅಲ್ವಾ? ಸಿನಿಮಾ ಅಥವಾ ಹಳೆ ಕಾಲದ ಚಂದಮಾಮ ಕಥೆಗಳಲ್ಲಿ ಮಾತ್ರ ಇಂತಹ ಅದ್ಭುತಗಳು ನಡೆಯುತ್ತೆ ಅಂತ ನಾವೆಲ್ಲ ಅನ್ಕೊಂಡಿರ್ತೀವಿ. ಆದ್ರೆ ನಮ್ಮ ಕರ್ನಾಟಕದ ಗದಗ ಜಿಲ್ಲೆಯ ಲಕ್ಕುಂಡಿ ಅನ್ನೋ ಐತಿಹಾಸಿಕ ಗ್ರಾಮದಲ್ಲಿ ಈ ನಿಧಿಯ ಕತೆ ಅಕ್ಷರಶಃ ನಿಜವಾಗಿದೆ. ನೋಡಿ, ಅದೃಷ್ಟ ಅನ್ನೋದು ಯಾವಾಗ ಯಾರಿಗೆ ಯಾವ ರೂಪದಲ್ಲಿ ಬರುತ್ತೆ ಅಂತ ಊಹಿಸೋಕು ಸಾಧ್ಯ ಇಲ್ಲ. ಒಬ್ಬ ಬಡ ಕುಟುಂಬದ 14 ವರ್ಷದ ಹುಡುಗ ಪ್ರಜ್ವಲ್ ತನ್ನ ಹಳೆ ಮನೆಯ ಅಡಿಪಾಯ ತೋಡ್ತಾ ಇದ್ದಾಗ ಸಿಕ್ಕ ಆ ಒಂದು ಮಣ್ಣಿನ ಮಡಿಕೆ ಇವತ್ತು ಇಡೀ ರಾಜ್ಯವೇ ತನ್ನತ್ತ ತಿರುಗಿ ನೋಡುವಂತೆ ಮಾಡಿದೆ. ಇದು ಬರೀ ಚಿನ್ನದ ಕಥೆಯಲ್ಲ. ಇಂದಿನ ಕಲಿಯುಗದಲ್ಲೂ ಮನುಷ್ಯತ್ವ ಮತ್ತು ಪ್ರಾಮಾಣಿಕತೆ ಹೇಗೆ ಜೀವಂತವಾಗಿದೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್. ಬಡವನ ಮನೆ ಅಡಿಪಾಯದಲ್ಲಿ ಸಿಕ್ಕಿತ್ತು ಬಂಗಾರದ ಗಣಿ. ಲಕ್ಕುಂಡಿ ಅಂದ್ರೆ ಅದು ಬರೀ ಹಳ್ಳಿಯಲ್ಲ, ಅದು ಚಾಲುಕ್ಯರು ಮತ್ತು ಹೊಯ್ಸಳರಂತಹ ಮಹಾನ್ ಸಾಮ್ರಾಜ್ಯಗಳು ಆಳಿದ ಇತಿಹಾಸದ ಗಣಿ. ಅಂತಹ ಮಣ್ಣಿನಲ್ಲಿ ವಾಸವಿದ್ದ ಪ್ರಜ್ವಲ್ ತನ್ನ ತಾಯಿಯ ಜೊತೆ ಸೇರಿ ಮನೆಯ ಹಿತ್ತಲಿನಲ್ಲಿ ಅಡಿಪಾಯಕ್ಕಾಗಿ ಗುಂಡಿ ತೋಡ್ತಾ ಇದ್ದ. ಬೆವರು ಸುರಿಸ್ತಾ ಕೆಲಸ ಮಾಡ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ಅವನ ಹಾರೆಗೆ ಯಾವುದೋ ಗಟ್ಟಿ ವಸ್ತು ತಗುಲಿದ ಶಬ್ದ ಕೇಳಿಸ್ತು. ಏನೋ ಇರಬಹುದು ಅಂತ ಕುತೂಹಲದಿಂದ ಮಣ್ಣನ್ನ ಪಕ್ಕಕ್ಕೆ ಸರಿಸಿ ನೋಡಿದಾಗ ಅಲ್ಲಿ ಕಂಡಿತ್ತು ಒಂದು ಪುಟ್ಟ ಮಣ್ಣಿನ ಮಡಿಕೆ. ಆ ಮಡಿಕೆಯನ್ನ ಹೊರತೆಗೆದು ನೋಡಿದಾಗ ಆ ಹುಡುಗ ಮತ್ತು ಆತನ ತಾಯಿ ಒಂದು ಕ್ಷಣ ಕಣ್ಣು ಮಿಟಿಕಿಸೋದನ್ನೇ ಮರೆತು ಹೋದ್ರು. ಯಾಕಂದ್ರೆ ಆ ಮಡಿಕೆಯ ಒಳಗಡೆ ಹೊಳೆಯೋ ಅಪ್ಪಟ ಚಿನ್ನದ ಆಭರಣಗಳಿದ್ವು. ಸುಮಾರು 466 ಗ್ರಾಂ ಅಂದ್ರೆ ಬರೋಬ್ಬರಿ ಅರ್ಧ ಕೆಜಿಯಷ್ಟು ತೂಕ ಇರೋ ಆ ಪ್ರಾಚೀನ ಬಂಗಾರವನ್ನ ನೋಡಿ ಆ ಬಡ ಕುಟುಂಬದವರಿಗೆ ಖುಷಿಗಿಂತ ಹೆಚ್ಚಾಗಿ ಆಶ್ಚರ್ಯ ಮತ್ತು ದಿಗಲು ಉಂಟಾಯಿತು. ಇತಿಹಾಸದ ರಹಸ್ಯಗಳನ್ನ ಬಿಚ್ಚಿಟ್ಟ ಆ ಪ್ರಾಚೀನ ಆಭರಣಗಳು. ಆ ಮಣ್ಣಿನ ಮಡಿಕೆಯ ಒಳಗಡೆ ಬರೋಬ್ಬರಿ 22ರಿಂದ 26 ರೀತಿಯ ವಿಭಿನ್ನ ಆಭರಣಗಳಿದ್ವು. ಹಳೆಯ ಕಾಲದ ವಿನ್ಯಾಸವಿರೋ ಚಿನ್ನದ ಕಂಠಿ ಸರಗಳು, ಸುಂದರವಾದ ಬಳೆಗಳು, ಓಲೆಗಳು ಮತ್ತು ಮೂಗುತಿಗಳು ಆ ಮಡಿಕೆಯ ಒಳಗಡೆ 100 ವರ್ಷಗಳಿಂದ ಅಡಗಿಕೊಂಡಿದ್ವು. ಇವು ಕೇವಲ ಚಿನ್ನವಲ್ಲ, ಅಂದಿನ ಕಾಲದ ಅದ್ಭುತ ಕಲೆ ಮತ್ತು ಸಂಸ್ಕೃತಿಯನ್ನ ಪ್ರತಿಬಿಂಬಿಸೋ ಅಪರೂಪದ ಅವಶೇಷಗಳು. ಇತಿಹಾಸದ ಪ್ರಕಾರ ಲಕ್ಕುಂಡಿ ಒಂದು ಕಾಲದಲ್ಲಿ ದೊಡ್ಡ ವ್ಯಾಪಾರ ಕೇಂದ್ರವಾಗಿತ್ತು. ಶತ್ರುಗಳ ದಾಳಿ ನಡೆದಾಗ ಅಥವಾ ಯುದ್ಧದ ಭಯ ಇದ್ದಾಗ ಜನರು ತಮ್ಮ ಬೆಲೆ ಬಾಳುವ ವಸ್ತುಗಳನ್ನ ಹೀಗೆ ಮಣ್ಣಿನ ಅಡಿಯಲ್ಲಿ ಬಚ್ಚಿಡ್ತಾ ಇದ್ರು. ಹಾಗೆ ಯಾವುದೋ ಕಾಲದಲ್ಲಿ ಯಾರೋ ಬಚ್ಚಿಟ್ಟಿದ್ದ ಈ ಮಾಯಾಲೋಕ ಇವತ್ತು ಪ್ರಜ್ವಲ್ ಕೈಗೆ ಸಿಕ್ಕಿದೆ. ಬಡತನದಲ್ಲೂ ಮೆರೆದ ಆಕಾಶದಂತಹ ಪ್ರಾಮಾಣಿಕತೆ. ಇಂದಿನ ಕಾಲದಲ್ಲಿ ದಾರಿಯಲ್ಲಿ ಯಾರೋ ಬಿಟ್ಟ 500 ರೂಪಾಯಿ ಸಿಕ್ಕಿದ್ರು ಜನ ಯಾರಿಗೂ ಗೊತ್ತಾಗದ ಹಾಗೆ ಎತ್ಕೊಂಡು ಹೋಗ್ತಾರೆ. ಆದ್ರೆ ಈ ಬಡ ಕುಟುಂಬ ಇದೆಯಲ್ಲ, ಇವರ ದೊಡ್ಡ ಗುಣವನ್ನ ಮೆಚ್ಚಲೇಬೇಕು. ತಮಗೆ ಅಡಿಪಾಯದಲ್ಲಿ ನಿಧಿ ಸಿಕ್ಕ ತಕ್ಷಣ ಅವರು ಅದನ್ನ ಯಾರಿಗೂ ಗೊತ್ತಾಗದ ಹಾಗೆ ಬಚ್ಚಿಟ್ಕೊಳ್ಬಹುದಿತ್ತು. ಆದ್ರೆ ಅವರು ಹಾಗೆ ಮಾಡಲಿಲ್ಲ. ತಕ್ಷಣವೇ ಗ್ರಾಮದ ಹಿರಿಯರಿಗೆ ವಿಷಯ ಮುಟ್ಟಿಸಿ ನಂತರ ಪೊಲೀಸರಿಗೆ ಮಾಹಿತಿ ನೀಡಿ ಪೊಲೀಸರು ಬರೋವರೆಗೂ ಆ ನಿಧಿಯನ್ನ ಗ್ರಾಮದ ಗಣೇಶ ದೇವಸ್ಥಾನದಲ್ಲಿಟ್ಟು ಕಾಯುವ ಮೂಲಕ ದೇಶಕ್ಕೆ ಮಾದರಿಯಾಗಿದ್ದಾರೆ. ಆ ಪ್ರಜ್ವಲ್ ಅನ್ನೋ ಹುಡುಗನ ಮುಗ್ಧತೆ ಮತ್ತು ಆತನ ತಾಯಿಯ ಆ ನಿಸ್ವಾರ್ಥ ಬುದ್ಧಿ ಇವತ್ತು ಎಲ್ಲರ ಮನಗೆದ್ದಿದೆ. ನಿಜವಾದ ನಿಧಿ ಅಂದ್ರೆ ಆ ಚಿನ್ನ ಅಲ್ಲ, ಬದಲಾಗಿ ಅವರಲ್ಲಿರೋ ಆ ಪ್ರಾಮಾಣಿಕತೆ ಅನ್ನೋದು ಇಡೀ ಊರಿಗೆ ತಿಳಿತು. ಸರ್ಕಾರದ ಕಾನೂನು ಮತ್ತು ಅದೃಷ್ಟದ ಬಹುಮಾನ. ಇಲ್ಲಿ ನಾವು ಒಂದು ಮುಖ್ಯವಾದ ವಿಷಯ ತಿಳ್ಕೊಳ್ಬೇಕು. 1878ರ ಟ್ರೆಜರ್ ಟ್ರೋವ್ ಆಕ್ಟ್ ಪ್ರಕಾರ ಭೂಮಿಯ ಅಡಿಯಲ್ಲಿ ಸಿಗೋ ಇಂತಹ ಯಾವುದೇ ಹಳೆಯ ನಿಧಿ ಸರ್ಕಾರಕ್ಕೆ ಸೇರಿತು. ಆದರೆ ಈ ಬಗ್ಗೆ ಯಾರಾದರೂ ಸರ್ಕಾರಕ್ಕೆ ಪ್ರಾಮಾಣಿಕವಾಗಿ ಮಾಹಿತಿ ನೀಡಿದ್ರೆ ಅವರಿಗೆ ಸರ್ಕಾರದಿಂದ ದೊಡ್ಡ ಮಟ್ಟದ ಪಾರಿತೋಷಿಕ ಸಿಗುತ್ತೆ. ಸಾಮಾನ್ಯವಾಗಿ ಆ ನಿಧಿಯ ಮೌಲ್ಯದ ಸುಮಾರು 20ರಷ್ಟು ಹಣವನ್ನ ಅಥವಾ ಪುರಾತತ್ವ ಇಲಾಖೆ ನಿರ್ಧರಿಸಿದ ಒಂದು ದೊಡ್ಡ ಮೊತ್ತವನ್ನ ಬಹುಮಾನವಾಗಿ ಆ ಕುಟುಂಬಕ್ಕೆ ನೀಡಲಾಗುತ್ತೆ. ಇದರಿಂದ ಆ ಬಡ ಕುಟುಂಬದ ಕಷ್ಟಗಳು ದೂರವಾಗೋದು ಖಚಿತ. ಇವತ್ತು ಆ ಆಭರಣಗಳು ಸರ್ಕಾರದ ಭದ್ರತಾ ಕೊಠಡಿಯಲ್ಲಿರಬಹುದು, ಆದ್ರೆ ಆ ಹುಡುಗ ಮಾಡಿದ ಕೆಲಸ ಮಾತ್ರ ಇತಿಹಾಸದಲ್ಲಿ ಉಳಿಯುತ್ತೆ. ಲಕ್ಕುಂಡಿಯಲ್ಲಿ ನಡೆದ ಈ ಘಟನೆ ನಮಗೆ 2 ಪಾಠಗಳನ್ನು ಹೇಳ್ಕೊಡುತ್ತೆ. ಒಂದು, ನಮ್ಮ ಕರ್ನಾಟಕದ ಮಣ್ಣಿನ ಅಡಿಯಲ್ಲಿ ಇಂದಿಗೂ ಎಂತಹ ಅದ್ಭುತ ರಹಸ್ಯಗಳು ಅಡಗಿವೆ ಅನ್ನೋದು. ಇನ್ನೊಂದು, ಮನುಷ್ಯ ಎಷ್ಟೇ ಬಡವನಾಗಿದ್ರೂ ಆತನ ವ್ಯಕ್ತಿತ್ವ ಮಾತ್ರ ರಾಜ ಮನೆತನದಷ್ಟೇ ದೊಡ್ಡದಾಗಿರಬೇಕು ಅನ್ನೋದು. ಆ ಬಾಲಕ ಪ್ರಜ್ವಲ್ಗೆ ಸಿಕ್ಕ ಈ ನಿಧಿ ಕೇವಲ ಅದೃಷ್ಟ ಅಲ್ಲ, ಅದು ಆತನ ಕುಟುಂಬದ ಪ್ರಾಮಾಣಿಕತೆಗೆ ಸಿಕ್ಕ ಅಸಲಿ ಪ್ರತಿಫಲ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.